ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್ ಚಪ್ಪಡಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇ? ತೆರಿಗೆ ಇಲಾಖೆಯವರು ನೋಟಿಸ್ ಕೊಟ್ಟಿದ್ದಾರೆ. 41 ಲಕ್ಷ ರೂಪಾಯಿ ಕಟ್ಟಬೇಕಂತೆ. ಎಲ್ಲ ಆನ್ಲೈನ್ ಅಂತ ಮಾಡಿ ಸುಲಭ ಅಂತ ಹೇಳಿ ಈಗ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಿದ್ದಾರೆ. ಎಲ್ಲಿಗೆ ಹೋಗ್ಬೇಕು ನಾವು? ಬೇಕರಿ ಮಾಲೀಕರೊಬ್ಬರು ತಮ್ಮ ಅಳಲು ತೋಡಿಕೊಂಡರು. ಅವರು ಶ್ರೀಮಂತರಲ್ಲ, ಹಾಗಂತ ಬಡವರು ಅಲ್ಲ, ಮಧ್ಯಮ ವರ್ಗದವರು. ಬೇಕರಿ ಮಾಲೀಕರಾಗಲು ಸತತ 40 ವರ್ಷಗಳ ಕಾಲ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ದುಡಿದವರು. ಈಗ ಇದ್ದಕ್ಕಿದ್ದಂತೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಬಂದು ನೀವು ಎಷ್ಟು ಮೊಬೈಲ್ ಫೋನ್ ಹೊಂದಿದ್ದೀರಾ ಅಂತ ಕೇಳಿ, ದಿನಕ್ಕೆ ಎಷ್ಟು ವ್ಯಾಪಾರ, ತಿಂಗಳಿಗೆ ಎಷ್ಟು, ವಾರ್ಷಿಕ ವಹಿವಾಟು ಎಷ್ಟು ಅಂತೆಲ್ಲ ಲೆಕ್ಕ ಹಾಕಿ 41 ಲಕ್ಷ ರೂಪಾಯಿ ಕಟ್ಟಿ ಅಂತ ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಇಂದಿನ ವೇಗದ ಜಗತ್ತಿನಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದೆ. ಮೊಬೈಲ್ ಹೊಂದಿರುವ ಹೆಚ್ಚಿನವರು ಅದನ್ನೇ ಉಪಯೋಗಿಸುತ್ತಿದ್ದಾರೆ. ಕೊರೋನಾ ಬಂದ ಮೇಲೆ ದೇಶದಲ್ಲಿ ಹೆಚ್ಚಿನ ವ್ಯವಹಾರಗಳು ಆನ್ಲೈನ್ ಮೂಲಕವೇ ನಡೆಯುತ್ತಿವೆ. ಆ ಮೂಲಕ ಯುಪಿಐ ಅಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಹೆಚ್ಚು ಬಳಕೆಯಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಜನ ಬೀದಿ ಬದಿಯ ವ್ಯಾಪಾರಿಯಿಂದ ಹಿಡಿದು ಚಿನ್ನಾಭರಣ ಅಂಗಡಿಗಳವರೆಗೆ ಎಲ್ಲದಕ್ಕೂ ಸ್ಕ್ಯಾನರ್ ಮೂಲಕ ಆನ್ಲೈನ್ ಪಾವತಿ ಮಾಡುತ್ತಿದ್ದಾರೆ. ಯುಪಿಐ ಮೂಲಕ ಎಲ್ಲಾ ರೀತಿಯ ವ್ಯವಹಾರ ತುಂಬಾ ಸುಲಭವಾಗಿದೆ. ಸದ್ಯ ಭಾರತದಲ್ಲಿ ಯುಪಿಐ ಪಾವತಿ ಸೇವೆಯನ್ನ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂನಂತಹ ಆಪ್ಗಳು ನಿರ್ವಹಿಸುತ್ತಿವೆ. ಗ್ರಾಹಕರಿಂದ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಮೂಲಕ ಹಣ ಸ್ವೀಕರಿಸಿದ್ದೆವು. ವ್ಯಾಪಾರ ಆರಂಭಿಸಿದ ದಿನದಿಂದಲೂ ಯಾವುದೇ ತೊಂದರೆ ಆಗಿರಲಿಲ್ಲ. ಇದೀಗ ಆನ್ಲೈನ್ ಮೂಲಕ ಇದುವರೆಗೂ ವಹಿವಾಟು ನಡೆಸಿರುವುದಕ್ಕೆ ತೆರಿಗೆ ಕಟ್ಟಬೇಕು ಅಂತ ಇಲಾಖೆ ನೋಟಿಸ್ನಲ್ಲಿ ಸೂಚಿಸಿದೆ. 41 ಲಕ್ಷ ರೂಪಾಯಿ ಎಲ್ಲಿಂದ ತರೋದು? ಬಡವರು ಬದುಕೋದಕ್ಕಾಗುತ್ತಾ ಅಂತ ಬೇಕರಿ ಮಾಲೀಕರು ಗೋಳಾಡ್ತಿದ್ದಾರೆ. ನಗರದಲ್ಲಿ ರಸ್ತೆ ಬದಿ ಹಣ್ಣು ತರಕಾರಿ ಮಾರೋರು, ಬೇಕರಿ, ಜ್ಯೂಸ್ ಅಂಗಡಿ, ಕಾಂಡಿಮೆಂಟ್ ಸ್ಟೋರ್ ನಡೆಸುತ್ತಿರುವ ಸಣ್ಣ ಅತಿ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷಗಟ್ಟಲೆ ತೆರಿಗೆ ಪಾವತಿಸುವಂತೆ ಸೂಚಿಸಿ ಇಲಾಖೆಯ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಪಾವತಿಸದೇ ಇದ್ರೆ ಅಕೌಂಟ್ ಬ್ಲಾಕ್ ಮಾಡಿ ತೆರಿಗೆಗೆ ಬಡ್ಡಿ ವಿಧಿಸಲಾಗುವುದು ಅಂತ ಬೆದರಿಕೆ ಹಾಕಿದ್ದಾರಂತೆ. ಸಾಮಾನ್ಯವಾಗಿ ಸಣ್ಣ ವ್ಯಾಪಾರಿಗಳು ಅಂದಂದಿನ ವ್ಯಾಪಾರದ ಮೇಲೆ ಬದುಕುವವರು. ಅವರು ಆದಾಯ, ಬ್ಯಾಂಕ್ ಖಾತೆ, ತೆರಿಗೆ ಬಗ್ಗೆ ಕರಾರುವಕ್ಕಾದ ಲೆಕ್ಕಪತ್ರಗಳನ್ನ, ದಾಖಲೆಗಳನ್ನ ಇಟ್ಟುಕೊಳ್ಳದವರು. ಈಗ ತೊಂದರೆಗೆ ಸಿಲುಕಿದ್ದಾರೆ. ಜೊತೆಗೆ ವಾರ್ಷಿಕ ವಹಿವಾಟು ಪತ್ತೆಯಾಗಿ ಸಣ್ಣ ವ್ಯಾಪಾರಿಗಳಿಗೆ ತಮ್ಮ ಬಿಪಿಎಲ್ ಕಾರ್ಡ್ಗಳನ್ನ ಕಳೆದುಕೊಳ್ಳುವ ಭಯ ಉಂಟಾಗಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳ ಹೊಟ್ಟೆಯ ಮೇಲೆ ಹೊಡೆಯುವ ತೆರಿಗೆ ಇಲಾಖೆಯ ಈ ಕ್ರಮದಿಂದ ಅವರು ಕಂಗಾಲಾಗಿದ್ದಾರೆ. ಕೆಲವರು ಆಕ್ರೋಶ ವ್ಯಕ್ತಪಡಿಸಿ ವಾಣಿಜ್ಯ ತೆರಿಗೆ ಕಚೇರಿಯನ್ನ ಎಡತಾಕಿದ್ದಾರೆ. ಈ ವಾಣಿಜ್ಯ ತೆರಿಗೆ ನೋಟಿಸ್ನಿಂದಾಗಿ ಕೆಲವು ವ್ಯಾಪಾರಿಗಳು ಆನ್ಲೈನ್ ಪಾವತಿ ಸ್ವೀಕರಿಸೋದನ್ನೇ ಸ್ಥಗಿತಗೊಳಿಸಿದ್ದಾರೆ. ಇದರಿಂದ ಗ್ರಾಹಕರಿಗೆ ಯುಪಿಐ ಮೂಲಕ ಪಾವತಿ ಮಾಡೋದು ಕಷ್ಟವಾಗಿದೆ. ಮತ್ತೆ ಕೆಲ ವ್ಯಾಪಾರಿಗಳು ತೆರಿಗೆಯಿಂದಾದ ತೊಂದರೆಯಿಂದ ಬಚಾವಾಗಲು ಉತ್ಪನ್ನಗಳ ಬೆಲೆ ಹೆಚ್ಚಿಸಿದ್ದಾರೆ. ಇದು ಗ್ರಾಹಕರ ಮೇಲೆ ಪರೋಕ್ಷವಾಗಿ ಆರ್ಥಿಕ ಹೊರೆಯನ್ನ ಹೆಚ್ಚಿಸಿದೆ. ಸಣ್ಣ ಅತಿ ಸಣ್ಣ ವ್ಯಾಪಾರಸ್ಥರಿಗೆ ವಾಣಿಜ್ಯ ತೆರಿಗೆ ನೋಟಿಸ್ ನೀಡುತ್ತಿರುವುದರ ಹಿಂದೆ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರ ಹೊಸ ಜಿಎಸ್ಟಿ ತೆರಿಗೆ ನೀತಿ ಇದೆ, ಕಾನೂನು ಇದೆ. 2017 ಜುಲೈ 1ರಿಂದ ಕೇಂದ್ರ ಸರ್ಕಾರ ಜಿಎಸ್ಟಿ ಜಾರಿಗೆ ತಂದಾಗ 40 ಲಕ್ಷ ವಾರ್ಷಿಕ ವಹಿವಾಟು ಇರುವ ಸಣ್ಣ ವ್ಯಾಪಾರಿಗಳಿಗೆ, ಅಂದರೆ ತಿಂಗಳಿಗೆ 3,33,333 ರೂಪಾಯಿ ವ್ಯಾಪಾರ ಮಾಡುವವರಿಗೆ ಜಿಎಸ್ಟಿಯಿಂದ ರಿಯಾಯಿತಿ ನೀಡಲಾಗಿದೆ. ಇದಕ್ಕಿಂತ ಹೆಚ್ಚಿಗೆ ವ್ಯಾಪಾರ ವಹಿವಾಟು ನಡೆಸೋರು ಜಿಎಸ್ಟಿ ವ್ಯಾಪ್ತಿಗೆ ಬರುವಂತಿದ್ದು ಅವರು 1% ತೆರಿಗೆ ಕಟ್ಟಬೇಕು ಅನ್ನೋ ಕಾನೂನು ಇದೆ. ವರ್ಷಕ್ಕೆ 40 ಲಕ್ಷ ರೂಪಾಯಿ ವಹಿವಾಟು ಅಂದರೆ ತಿಂಗಳಿಗೆ 3,33,333 ವ್ಯಾಪಾರದ ಮೇಲೆ 10% ನಿವ್ವಳ ಲಾಭ ಬಂದರೆ ಅದು ತಿಂಗಳಿಗೆ 33,333 ರೂಪಾಯಿ ಆಗುತ್ತೆ. ಅಕಸ್ಮಾತ್ ವ್ಯಾಪಾರ ವರ್ಷಕ್ಕೆ 1.5 ಕೋಟಿ ಆದ್ರೆ ಜಿಎಸ್ಟಿ ವ್ಯಾಪ್ತಿಗೆ ಒಳಪಟ್ಟರೆ
ಅದರ ಮೇಲೆ ಸಂಯೋಜನೆಯ ಯೋಜನೆ ರಾಜಿ ತೆರಿಗೆ ಹಾಕಲಾಗುತ್ತೆ. ಅದನ್ನ ಬಡ ವ್ಯಾಪಾರಿಗಳು ಕಟ್ಟಬೇಕು ಅನ್ನುತ್ತೆ ಕೇಂದ್ರದ ತೆರಿಗೆ ಕಾನೂನು. ಆದ್ರೆ ಅದೇ ಕೇಂದ್ರದ ತೆರಿಗೆ ನೀತಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಪಡೆದರೆ ಅದು ವರ್ಷಕ್ಕೆ 12 ಲಕ್ಷವಾದ್ರೆ 12 ಲಕ್ಷದವರೆಗಿನ ಆತನಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿ ಇದೆ ಎನ್ನುತ್ತೆ. ವೈಟ್ ಕಾಲರ್ ಉದ್ಯೋಗಿಗೊಂದು ನ್ಯಾಯ, ಸಣ್ಣ ವ್ಯಾಪಾರಿಗೊಂದು ನ್ಯಾಯ. ಇದು ಯಾವ ತೆರಿಗೆ ನೀತಿ? ಜಿಎಸ್ಟಿ ತೆರಿಗೆ ನೀತಿ ಇರೋದು B2B ಅಂದ್ರೆ ಬಿಸಿನೆಸ್ ಟು ಬಿಸಿನೆಸ್ಗೆ. ಇದರ ವ್ಯಾಪ್ತಿಗೆ ದೊಡ್ಡ ಮಟ್ಟದ ವ್ಯಾಪಾರಸ್ಥರು ಬರುತ್ತಾರೆ. ಅದೇ ಜಿಎಸ್ಟಿ ತೆರಿಗೆ ನೀತಿ B2C ಅಂದ್ರೆ ಬಿಸಿನೆಸ್ ಟು ಕಸ್ಟಮರ್ ಅಂದ್ರೆ ಸಣ್ಣ ವ್ಯಾಪಾರಸ್ಥರಿಂದ ಗ್ರಾಹಕರಿಗೆ. ಇವರು ತೆರಿಗೆ ವ್ಯಾಪ್ತಿಗೆ ಬರುವುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಹಾಗೂ ವಾರ್ಷಿಕ ವಹಿವಾಟು 40 ಲಕ್ಷ ಮೀರುವ ವ್ಯಾಪಾರಸ್ಥರಿಂದ ರಾಜ್ಯಗಳು ರಾಜಿ ತೆರಿಗೆ ವಸೂಲಿ ಮಾಡಬಹುದು ಅನ್ನೋ ಕಾನೂನು ಇದೆ. ಆದ್ರೆ ಇಲ್ಲಿಯವರೆಗೆ ಯಾವ ರಾಜ್ಯವೂ ಈ ರಾಜಿ ತೆರಿಗೆ ವಸೂಲಿಗೆ ಕೈ ಹಾಕಿದ್ದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಸ್ವತಃ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರೂ ಆಗಿದ್ದಾರೆ. ಅವರ ಸರ್ಕಾರಕ್ಕೆ ಅದೇನು ದುಡ್ಡಿನ ದರ್ದು ಬಂದಿದೆಯೋ ಗೊತ್ತಿಲ್ಲ. ಅಥವಾ ವಾಣಿಜ್ಯ ತೆರಿಗೆ ಇಲಾಖೆಯ ಆಯುಕ್ತರಾದ ವೇಫುಲ್ ಬನ್ಸಾಲ್ರ ಐನಾತಿ ಐಡಿಯಾನೋ ತಿಳಿಯುತ್ತಿಲ್ಲ. ರಾಜ್ಯದಲ್ಲಿ ಸಣ್ಣ ವ್ಯಾಪಾರಿಗಳ ಮೇಲೆ ವಾಣಿಜ್ಯ ತೆರಿಗೆ ಇಲಾಖೆಯ ಕಣ್ಣು ಬಿದ್ದಿದೆ. ನೋಟಿಸ್ ಜಾರಿಯಾಗುತ್ತಿದೆ. ಬಡ ವ್ಯಾಪಾರಿಗಳು ಬಸವಳೆದಿದ್ದಾರೆ. ಕಾನೂನು ಅನ್ನೋದು ಅಸ್ತ್ರ. ಸುಂಕದವನ ಬಳಿ ಸುಖ ದುಃಖ ಹೇಳಿಕೊಳ್ಳಲಾಗುವುದಿಲ್ಲ, ನಿಜ. ಆದ್ರೆ ಕಾನೂನನ್ನ ಬಳಸುವಾಗ ಬಡವರ ಬಗ್ಗೆ ಕೊಂಚ ಕಾಳಜಿ ಕನಿಕರ ಇರಬೇಕಾಗತ್ತೆ. ವಿವೇಚನೆಯಿಂದ ಬಳಸಬೇಕಾಗತ್ತೆ. ಹಾಗೆಯೇ ರಾಜ್ಯವನ್ನಾಳುವ ದೊರೆ ದಯಾಳುವಾಗಿದ್ದು ಧಾರಾಳತನದಿಂದಲೂ ವರ್ತಿಸಬೇಕಾಗತ್ತೆ. ಇಲ್ಲದಿದ್ದರೆ ಯಾವ ರಾಜ್ಯದಲ್ಲೂ ಇಲ್ಲದ ತೆರಿಗೆ ವಿಧಿಸಿ ಜನ ವಿರೋಧಿ ಪಟ್ಟ ಕಟ್ಟಿಕೊಳ್ಳೋದಕ್ಕೆ ಸಿದ್ಧರಾಗಬೇಕಾಗತ್ತೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.